ನೋಡ್ಕೋರ ತಂದೆ ತಾಯಿನ ಇಲ್ಲಂದ್ರ ನಿಂದು ಹರ್ಕೋತೀನಿ ನಿನ್ನ ಚಡ್ಡಿನ. ನೀನ ಹರ್ಕೋತಿ? ಮತ್ತ ಹರ್ಕೋತೀನಿ ಮತ್ತ ಚಡ್ಡಿ. ಹೌದು, ಇದನ್ನ ಚಲೋ ಮಾಡಿ. ಮತ್ತ ಹೆಣ್ಮಕ್ಳಂದ್ರ ಸುಮ್ಮನ ಹೆಣ್ಮಕ್ಳಿಗೆ ಯಾಕೆ ಹೋಗ್ತೀನಿ? ನೀನ್ ಚಡ್ಡಿ ಹೇರುದಿರ್ಲಿ ಮತ್ತೆ ಅವ್ರನ್ನ ತೊಗೊಂಡೇನ? ಮತ್ತ ಹುಡುಗಿಯರಿಗೆ ಮೋಸ ಮಾಡೋದು ಇನ್ನೊಬ್ಬಕಿನ ಜೊತೆ. ನಮ್ಮ ಅಭಿಮಾನಿಗಳಿಗೋಸ್ಕರ ನೀವು ಚಪ್ಪಾಳೆಗೊಳ್ಬೇಕು. ಕರೆ ಮಾಡಿರೋ ಚಂದ ಯಾರು ಸ್ವಿಚ್ ಆಫ್ ತೆಗಿದ್ದಾರೆ. ಸ್ವಿಚ್ ಆಫ್ ಇಲ್ಲ. ಇರ್ಲಿ ಇರ್ಲಿ. ಧನ್ಯವಾದಗಳು ಧನ್ಯವಾದಗಳು. ಜಲ್ದಿ ಬರ್ಲಿ ಅಂತ ಕೇಳ್ಕೊತೀನಿ. ಥಿಯೇಟರ್ಕ ಎಲ್ಲರೂ ಹೋಗಿ ನೋಡ್ರಿ ಅಂತ ಕೇಳ್ಕೊತೀನಿ. ಆ ದೇವ್ರೊಳಗೆ ಪ್ರಾರ್ಥಿಸ್ತೀನಿ. ಗಂಡ್ಮಕ್ಳಿಗೊಂದು ವಿಷಯ ಹೇಳ್ತೀನಿ. ಯಾರು ದಾರು ಪೀರು ಕುಡ್ಯಾಕ ಹೋಗ್ಬೇಡ್ರಿ. ದಾರು ಕುಡಿಬೇಡ್ರಿ, ಸರಿ ಕುಡ್ರಿ. ಬೀರ ಒಂದ್ ಮಾತು ಕೇಳ್ತೀನಿ, ಹೇಳ್ತೀನಿ. ಈಗ ಕುಡಿಯೋರದ್ ಬೇಡ. ಈಗ ನೀ ಹೇಳೋದು ಒಳ್ಳೆ ವಿಚಾರ. ಹೌದು. ಕುಡ್ದು ಯಾಕೆ ಸಾಯ್ತಿರಪ್ಪ ಅಂತ ಹೇಳತ್ತಿ. ಹೌದು ಹೌದು ಹೌದು. ಕುಡಿಲಾರ್ದಾರ ಯಾಕೆ ಬದುಕಿಲ್ಲ? ಅದು ಅವ್ರ ಯಾಕೆ ಸಾಯ್ತಾರ? ಅವ್ರ ಸ್ವಲ್ಪ ಕುಡ್ದವ್ರು ಜಲ್ದಿ ಸಾಯ್ತಾರ. ಅಟ ಯಾರಾದ್ರೂ ಹೋಗೋದಲ್ಲ. ಹೋಗುದ ನಾವ್ ಒಂದಿನ ಮೊದಲು ಹೋಗಿ ಒಂದಿನ ಲೇಟ್ ಆಗಿ ಬರ್ತಾನ ಅಂತ. ಕುಡೋದ್ರಿಂದ ನಮ್ ಹೆಣ್ಮಕ್ಳ ಮನ್ಯಾಗ ಜಗಳ ನಡೆದವು. ಆ ಜಗಳ ಸಂಬಂಧನ ಕುಡಿಯತ್ತೀವಿ ನಾವು. ಹಂಗಲ್ಲ, ನಮ್ ಹೆಣ್ಮಕ್ಳು ಖುಷಿಯಾಗಿರ್ಬೇಕಂದ್ರೆ ನೀವು ಕುಡಿಯೋದ್ ಬಿಡಬೇಕು. ಯಾರು ಹೇಳಿದಾರ? ನಾ ಹೇಳತ್ತೀನಿ. ನಾವು ಮರಿಬೇಕಂದ್ರೆ ನಾವು ಕುಡ್ಕೊಂತ ಇರ್ಬೇಕು ಅಂತ. ನಾವ್ ಏನಿರ್ತೈತಿ ನಾ ಕೇಳತ್ತೀನಿ. ಹುಡುಗಿ ಕೈ ಕೊಡಬೇಕು, ಕಬ್ಬಿನ ಪರದಾಗ ಕುಂದಿರಬೇಕು, ದೋಸ್ತ್ ಫೋನ್ ಹಚ್ಚಬೇಕು, ಯಾಕಲೆ ಅನ್ನಬೇಕು, ಬರುವಾಗ ಎರಡು ಕೈ ಹಿಡ್ಕೊಂಡ್ ಬಾಲ್ಯ ಅನ್ನಬೇಕು, ಪಡದಾಗ ಕುಂತ ಕಣ್ಣಾಗ ನೀರ್ ಹಾಕೋತ ಕುಡ್ಕೋತ ಹೇಳ್ಬೇಕು. ಕುಡೋದ್ರಿಂದ ಎಲ್ಲ ಸಾಲ್ವ್ ಆಗ್ಬಿಡ್ತೈತಿ. ಅದ ಮತ್ತ ಹೌದನ? ಯಾಕೆ ಹೇಳು? ಆ ಟೈಮ್ನಾಗ ನೀವು ಕೊಟ್ಟಾಗ ನಿಮ್ಮನ್ನ ಬಿಟ್ಟಿರ್ತೀವಲ್ಲ, ಅದ ನಮ್ಮ ದೊಡ್ಡ ಗುಣ ಅನ್ಕೋರಿ. ನೀವು ನಿಮ್ಮ ಬಾಳೆ ಹಾಳು ಮಾಡ್ಬೇಕಂತ ಬೆನ್ ಹತ್ತಿದ್ರೆ ಅವಿ ನೀ ಎಲ್ಲಿದ್ರು ಬಿಡಂಗಿಲ್ಲ. ಆದ್ರೂ ನಾ ಲವ್ ಮಾಡಿದ ಹುಡುಗಿ, ನಾ ಇಷ್ಟಪಟ್ಟ ಹುಡುಗಿ, ನನ್ನ ಮನ್ಯಾಗ ಚಂದ ಇಲ್ಲ ಅಂದ್ರು ಕೊಟ್ಟ ಮನ್ಯಾಗ ಸುಖದಿಂದ ಇರ್ಲಿ, ಎಲ್ಲ ನೋವು ನನಗ ಇರ್ಲಿ ಅಂತ ಬಯಸ್ತೇವ್ ನಾವು. ಕೊಟ್ಟ ಮನಿಯಾಗ ನೆಟ್ಟಗ ಗೆಳತಿ ಬಾಳೆ ಮಾಡಲೀನ, ನಾ ಸತ್ತ ಮ್ಯಾಲ ಹುಟ್ಟಿದ ಮಗನಿಗೆ ನನ್ನ ಹೆಸರಿಡ ನೀನ, ಗೆಳತಿ ನನ್ನ ಹೆಸರಿಡ ನೀನ. ಅದು ಓಕೆ. ಮದುವೆ ಮಾಡ್ಕೊಂಡು ಮತ್ತ ಹುಡುಗರೆಲ್ಲ ಮತ್ತೆ ಇನ್ನೊಂದು ಹುಡುಗಿ ಲೈನ್ ಹೊಡ್ಯಾಕ ಹೋತಾರಲ್ಲ, ಅದು ಯಾಕ? ನಿನ್ನ ಫೋನ್ ಎಸದು? ನನ್ ಫೋನ್ ಒಂದ ಐತಿ. ಸಿಮ್ ಎಸದು? ಎರಡೆರಡು. ನೀನ ಎರಡೆರಡು ಮೇಂಟೈನ್ ಮಾಡ್ತೀನಿ, ನಾ 3 ಮಾಡೋ ತಪ್ಪ ದೋಸ್ತ. ನಮ್ಮ ಹೆಣ್ಮಕ್ಳಿಗೆ ಯಾಕೆ ಸ್ಟೇಷನ್ಗೆ ಹೋತಾರ? ಕಂಪ್ಲೀಟ್ ಕೊಡಕ್ ಹೋಗ್ತೀವಿ, ಮತ್ತೆ ಕುಡಿದು ಬಂದು ಜಗಳ ಆಡಿ ಹೊಡೆದು ಬಡ್ದು ಎಲ್ಲ ಹೋತಾರ. ಇದು ಯಾವ ರೀ? ನಮ್ಮ ಹೆಣ್ಮಕ್ಳು ಇದು ಕ್ವಶನ್ ಮಾಡ್ಬೇಕು. ನೀವು ಹೆಣ್ಮಕ್ಳು ಮಾಡಿಲ್ಲ, ನೀನ ಮಾಡಾತಿ, ಅವ್ರ ಗಪ್ಪ ಕೂತಾರ. ಯಾಕಂದ್ರೆ ಹೆಣ್ಣಿನ ಮನಸ್ಸು ಹೆಣ್ಣಿಗೆ ತಿಳಿಯೋದು, ಗಂಡ್ ಮಕ್ಳಿಗಲ್ಲ. ನೀ ಹೆಣ್ಣ. ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ, ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದಡಿ ಸೀರಿ, ಮೂಗುಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ, ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ, ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ, ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡ್ಸಾಕ. ನಮ್ ಪರೇಡ್ ಸರ್ ಅವಾಗ ಹೇಳ್ಯಾರ ಏನಂತ, ಇಲಕಲ ಕಾಲಾಗ ತಾಯಂದ್ರ ಸೀರೆ ಉಟ್ಕೊಂಡು ಇಲಕಲ್ ಸೀರೆ ಉಟ್ಕೊಂಡು ನಾಗರ ಹಾವಿನಂತ ಹೆಡೆಗೆ ಮಲ್ಲಿಗೆ ಹೂವ ಮುಡ್ಕೊಂಡು ಈಗ ಜಡಿ ನೋಡ್ಬೇಕ. ನಾ ಒಬ್ಬೊಬ್ಬರ ಜಡಿ ಕೋತಂಬರಿ ಸೇವಡ್ ಆಗ್ಯಾವ. ಆ ಜಡಿಗೆ ಹೂವ ಮುಡ್ಕೊಂಡು ತಲೆ ತುಂಬ ಕುಕುಮ ಹಚ್ಕೊಂಡು ಮೂಣೆ ಮುಗುಬಟ್ಟು ಇಟ್ಕೊಂಡು ಆ ತಾಯಿ ಓಣಿ ಹಿಡಿದು ಬಂದ್ಲಂದ್ರ 18 ವರ್ಷದಲ್ಲಿದ್ದ ಹಿಡ್ಕೊಂಡು 80 ವರ್ಷದ ಮುದುಕುತ್ತನ ಮಹಾಸಾಧು ಬಂದಳೆ ಕೈ ಮುಗಿದು ಸೈಡ್ ಸರಿತಿದ್ರ ಕಕ್ಕ. ಈಗ ನೀವು ಮಾಡೋ ಪ್ಯಾಶನಕ್ಕ ನಮ್ಮನ್ನ ಬೇಡ. 80 ವರ್ಷದ ಮುದುಕ ನಾಳೆ ಡಮ್ಮನ ಅಂತ ಅಂತಾನ ಅಂತ ಸದ್ಯಕ್ಕೆ ನೀವು ಅಲ್ಲಿ ಬರ್ತಿರ್ತೇವಲ್ಲ. ಅವ ಸದ್ಯಕ್ಕೆ ಚಲೋ ಮಾಡ್ಯಾನ. ಅವಾಗೆಲ್ಲ ಗೌರಮ್ಮತನ ಇದ್ರು, ನಮ್ಮ ಹೆಣ್ಮಕ್ಳು ಚಂದ ಕುಕ್ಮ ಚಂದ ಇದ್ರು. ಅವೇ ನೀವು ಮಾಡುವಂತ ಪ್ಯಾಶನ್ ನಿಮ್ಮನ್ನ ನೋಡಿ 4 ಮಂದಿ ಕಲಿಬೇಕು. ನಿಮ್ಮ ಬದುಕು ಹಾಳಾಗುವಂಗ ಇರಬಾರ್ದು ಅದು ಪ್ಯಾಶನ್. ಅಟ್ಟ ನಾ ಹೇಳುದು, ಭಗವಂತ ಭೂಮಿಗೆ ಬರ್ಬೇಕಾದ್ರೆ ಯಾರಿಗೆ ಎಷ್ಟು ಸೌಂದರ್ಯ ಕೊಡ್ಬೇಕು ಅಟ್ಟು ಕೊಟ್ಟು ಕಳಿಸಿರ್ತಾನ ಕಕ್ಕ. ಹೆಚ್ಚಿಗೆ ಏನಾರ ಮಾಡಕ್ ಹೋದ್ರಿ ಅಂದ್ರೆ ಗಾಡಿ ಇಂಜಿನ್ ಸೀಸ್ ಹಾಕಾವ. ನಂದೊಂದು ಕ್ವಶನ್, ಚಂದಗೆ ಸೀರೆ ಉಟ್ಕೊಂಡು ಮನ್ಯಾಗಿದ್ದವ್ರಿಗೆ ಬಿಡ್ತಾರ, ಇಂತಿಂತ ಡ್ರೆಸ್ ಹಾಕೊಂಡವ್ರಿಗೆ ಲೈನ್ ಹೊಡಿತಾರ. ಯಾಕ ಯಾಕ ಯಾಕ? ಸೀರೆ ಉಟ್ಟವ್ರಿಗೆ ಬೆನ್ನ ಹತ್ತದಲ್ಲ ನಾವು. ಅವ್ರು ಒಳ್ಳೆಯವರು. ಒಳ್ಳೆಯವರು. ನಿಮಗೆ ಯಾಕೆ ಬೆನ್ನ ಹತ್ತಿ ಹೇಳು?
ಯಾಕೆ ನಾ ಹೇಳಿಲ್ಲಪ್ಪ. ಏಯ್! ಯಾಕ ಅಣ್ಣ? ಆ? sound ಮಾಡಂಗಿಲ್ಲ. ಏ ಅವಿ, ಈಗಿನ ಹುಡುಗಿಯರು ಭಾಳ shock ಅದಾರ. ಏ ಅವಿ, ಹುಷಾರಾಗಿರ್ರಿ. ಬಾ, ಮೊದಲ ಬಟಾ ಬೈಲಿಗೆ ಹಾಕ್ಯಾರ ಸ್ಟೇಜ್. ಮತ್ತೇನ ಅಂತಾರಲ್ಲ, ಸುಳ್ಳು ಗಾಳಿ ಸುಸಾತೈತಿ. ಮತ್ತ ತಂಗಿ ನನ್ನ ಕೂಡೆ ಮತ್ತ ಬಾವು ಕನ್ಸಾರ. ನಾನ್ ಹೆದರಂಗಿಲ್ಲ. ಹಾ, ನಮ್ಮನ್ನ ಕಾಪಾಡಕ ನಮ್ ಹೆಣ್ಮಕ್ಳು ಸಾಕಷ್ಟು ಇವ್ರು ಜನ ಬಂದಾರ. ಹೆದರಂಗಿಲ್ಲ. ಹೆದರಂಗಿಲ್ಲ. ಇವ್ರು ಯಾರು? ನಾವ್ ಯಾರು? ಯಾವ ಮೂರು ಬಿಟ್ರತ್ತಲ್ಲಪ್ಪ. ಏ ಯಾಕೋ? ಏ ಯಾಕೋ ಅಣ್ಣ, ಏ, ಯಾಕೋ? ಏ ಯಾಕೋ ಅಂತಕ್ಕೆಲ್ಲ ಇಂತಕ್ಕೆಲ್ಲಕ್ಕಿ ಹಾ, ಮತ್ತ? ನಾಕ್ ಮೇಂಟೈನ್ ಮಾಡ್ತಾರ ಗೊತ್ತ. ಏ ಇಲ್ಲಪ್ಪ ನಮ್ಮ ಮನಸ್ಸು. ನಾ ಹೇಳಿದ ಫೋನಿನ ಸಿಮ್ಮಪ್ಪಿ. ಹಾ, ನಾ ಮನಸ್ಸು ಅಂದೇನಪ್ಪ ಅಣ್ಣ. ಏ ಅವಿ, ಫೋನಿನ ಸಿಂಹ ಯಾಕತ್ ಕೇಳು. ನಮ್ಮ ಹುಡುಗರು ಪ್ರೀತಿ ಹೆಂಗ ಗೊತ್ತ? ಹೆಂಗ್ ಹೆಂಗ್ ಅವನವನು 50 ವರ್ಷ ಸಾಲ್ಕಕ್ಕ ಆದ್ರೂ ಮರ್ಯಾಕ ಹೆಂಗಂತ ಕೇಳ. ಹೆಂಗ್? ಇಲ್ಲಿ PM ಬುದ್ನ್ಯಾಗ ಹನುಮಪ್ಪನ ಹೋಗ್ಲಾಕೈತಿ. ಹಾ ದೊಡ್ಡ ಜಾತ್ರೆ ದೊಡ್ಡ ಹೋಗ್ಲಿ. ಹಾ 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 ತಿಂಡಿಲೆ 4-5 ನಾಟಕ ಇರ್ತಾವ. ಹಾ ದಿನ ಒಂದೊಂದ್ ನಾಟಕ. ಹೌದಾ? ಅದೇ ಹೆಂಗ ಎಷ್ಟು ಡಿಸಿಪ್ಲಿನ್ ಮಾಡ್ತಾರ ನಾಟಕ ಅಂದ್ರೆ ನಿಜವಾಗಿ ನನ್ನ ರಂಗಭೂಮಿ ಜೀವನದೊಳಗ ನಿಮ್ಮ ಊರಾಗ ಆದಂತ ನಾಟಕ ನಾ ಎಲ್ಲೂ ನೋಡಿಲ್ಲ. ಅಷ್ಟು ಡಿಸಿಪ್ಲಿನ್ ಅಷ್ಟು ಚಂದ ನಾಟಕ ನಡೆಸ್ಕೊಡ್ತಾರೆ. ಸ್ಟೇಜ್ ಮ್ಯಾಗ ಯಾರು ಇರಂಗಿಲ್ಲ. ಎಷ್ಟು ನಾನು ಯಾಕಂದ್ರೆ 8 ರಿಂದ 9 ವರ್ಷ ರಂಗಭೂಮಿ ಜೀವನ ಮಾಡೀನ್ರಿ. ಆದ್ರೆ PM ಬುದ್ನಿ ಒಳಗೆ ನಾಟಕ ಆಡುವಂತ ಕಲಾವಿದರು ನಾ ಎಲ್ಲಿನ ಒಬ್ರಿಗಿನ ಒಬ್ರು ಬಲ ಕಲಾವಿದರು. ಹೀರೋನ ಇರ್ಲಿ ವಿಲನ ಇರ್ಲಿ ಅಣ್ಣ, ನಿಜವಾಗಿ ಕಲಾವಿದರ ತವರೂರು ನಮ್ಮ PN ಬುದ್ನಿ ಗ್ರಾಮ. ನನ್ನ ಮನಸಾರೆ ನಾನು ವೈಯಕ್ತಿಕ ಹೇಳತ್ತೀನಿ, ನಿಜವಾಗಿ ಬಹಳ ಖುಷಿ ಪಡ್ತೀನಿ. ನೀ ಅವಾಗ ಸಿಗಬೇಕಿಲ್ಲ. ಹೆಂಗಿರುತ್ತೆ ಗಣಮಕ್ಳ ಪ್ರೀತಿ? ಆಕಿದು ಲಗ್ನ ಆಗಿರುತ್ತ, ನಂದು ಲಗ್ನ ಆಗಿರುತ್ತ. 25 ವರ್ಷ ಆದ್ಮೇಲೆ ಆಕಿ ಊರಿಗೆ ಬಂದಿರ್ತಾಳ, ನಾನು ಊರಿಗೆ ಬಂದಿರ್ತೀನಿ. ಹನುಮಪ್ಪನ ಒಕ್ಕಳಾಗ ಆಕಿ ಅಚ್ಚಕ್ ನಿಂತಿರ್ತಾಳ, ನಾ ಈಚಕ್ ನಿಂತಿರ್ತೀನಿ. ಓಹೋ, ಆಕಿಗೂ 4 ಮಕ್ಕಳು, ನನಗೂ 4 ಮಕ್ಕಳು. ಹಾ ನಾನು ಹೆಂತ ಐಶ್ವರ್ಯ ರೈ ಆಗಿರ್ತಾಳ ಮಗ್ಳ. ಹೌದಾ? ಆದ್ರೂ ಅಚ್ಚ ಹಳೆ ಡವ್ ಅಲ್ಲಿ ಮುಂದೆ ನಿಂತಿರುತ್ತಲ್ಲ, ಅದು ಕಣ್ಣಿಗೆ ಬೀಳುತ್ತಲೆ ನನ್ನ ಮನಸ್ಸು ಹೇಳ್ತಿರುತ್ತ, ಏನದು? ಲೇ ದೋಸ್ತ, ಹಾ ಅಲ್ಲಿ ಮುಂದೆ ನಿನ್ನ ಮಾಜಾ ಡವ್ ನಿಂತೈತಿ ನೋಡ್ಲಿ ಅಂತ. ಅಟ್ಟು ಮನಸಾರೆ ಇಷ್ಟಪಟ್ಟಿರ್ತ. ನಿಮಗೇನು ಗೊತ್ತು ಹುಡುಗರು ಮನಸ್ಸು? ಅಕ್ಕ ನೋಡ್ರಿ, ಮನ್ಯಾಗ ನೀವು ಚಂದ ಗೊಂಬಿ ಗಪ್ಲೆ ಇದ್ರು ಇನ್ನೊಂದ್ ಹುಡುಗಿಗೆ ನೀ ಗೊಂಬ್ಯಾ ನಮ್ ಹೆಣ್ಮಕ್ಳು ಯಾವತ್ತಿದ್ರು ರಸಗುಲ್ಲ ಹಂಗ ಹೌದು. ಮೆಜೆಸ್ಟಿಕ್ ಕ್ಯಾಸಿನೋ ಕೆಂಪ ಕೆಂಪ. ಹೌದು. ಗೋವಾ ಬಾತ್ಕೊಳ್ಳಿ. ನಿಮ್ಮ ಅಕ್ಕನ ಸ್ಟೋರಿ ತೆಗಿಲ್ಲನ? ಯಾಕ ನಮ್ಮ ಅಕ್ಕ ಅಟ್ ಚಂದಾಗಿ ಕ್ಯೂಟ್ ಕ್ಯೂಟ್ ಆಗಿ ನಿಮ್ಮ ಅಕ್ಕನ ಸ್ಮಾರ್ಟ್ ಆಗಿ ನಿನಕಿನ ನಿಮ್ಮ ಅಕ್ಕನ ಪವಾಡ ಬಾಳ ಗೋವಾದಾಗ. ಅಂದ್ರ ಅಷ್ಟು ಚಂದ ಸೀರೆ ಹಾಕೊಂಡ್ ತಿರ್ಗಾಡ್ರಿ ನಮ್ಮ ಅಕ್ಕ. ಹಾ, ಅಷ್ಟು ಗೌರಮ್ಗ ಎಲ್ಲಾರು ನೋಡ್ಯಾರ ಅಲ್ಲಿ. ಗೋವಾದಾಗ ಸೀರೆ ಹಾಕೊಂಡಾಳ. ಅವ್ ಈ ಸೀರೆ ಊಟ ಗೌರವ ಮನಸ್ಸೋಣ ಗೋವಾಕ್ ಯಾಕೆ ಹೋಗ್ಬೇಕ? ಅವ್ ಇಲ್ಲೇ ಕರ್ನಾಟಕದಾಗ ಅಂತಿದ್ರಲ್ಲ. ಹಂಗಲ್ಲ, ಅಂದ್ರ ನಮ್ ಸಂಸ್ಕೃತಿ ಅಲ್ಲಿ ಅಲ್ಲಿ ಗೊತ್ತಾಗ್ಬೇಕಲ್ಲ. ಅವಿ ಮೊದಲು ಇದ್ದೂರಾಗ ಮನಿಗೆ ಮಗ ಆಗ. ನಮ್ಮ ರಾಜ್ಯದೊಳಗೆ ನೀ ಗೌರಮ್ಮ ಆಗಿ ಬದುಕಿ ತೋರಿಸು, ಮಕ್ಕಳ ರಾಜ್ಯದಾರ ತಿಳ್ಕೋತಾರ. ಅಲ್ಲಿ ನಾವ್ ಹಿಂಗ ಅದಿವ ತೋರಿಸ್ಕೊಡ್ಬೇಕು. ಎಲ್ಲೇ ಗೋವಾದಾಗ ಹುಟ್ಟಿದ್ದೆಲ್ಲಿ, ಇಲ್ಲಿ ಕರ್ನಾಟಕ, ತಿಂದಿದ್ದೆಲ್ಲಿ, ಇಲ್ಲಿ ಕರ್ನಾಟಕ, ಬೆಳೆದಿದ್ದೆಲ್ಲಿ, ಇಲ್ಲೇ. ಮತ್ ನಿನ್ನ ಸಂಸ್ಕೃತಿ ತೋರ್ಸಕ್ ಏನ ಮಾವನ ಮನೆನ? ಮೊದಲ ನಾನು ತಾನು ತಾಯ್ನಾಡು ನಮ್ಮೂರ ಅನ್ನೋದು ನಿನಗಿರ್ಲಿ. ಇವತ್ತು ನಿಜವಾಗಿ ನಾವು ಗೋವಾದಾಗ ಹೆಂಗ್ ಅಡ್ಡಾಡಿವ ಅಂದ್ರ ಹಾಕೊಂಡಿದ್ ಓಟದಾಗ ಅಣ್ಣ ಶಾಲ ನಾನು ಹಾಕೊಂಡೇನ್ರಿ, ದೊಡ್ಡದು ಬಾಳಿತ್ರಿ. ನಿಜವಾಗಿರಿನ ಇದಕ್ಕಿಷ್ಟು ಗೌರವ ಕೊಡ್ತಾರ ಗೋವಾದಾಗ ಎಷ್ಟೋ ಮಂದಿ ಕನ್ನಡಿಗರಂತ. ನಿನ್ನೆ ನನ್ನ ಗಾಡಿದು ಡೆಪೋಲ್ ಕಮ್ಮಿ ಆದಾಗ ರಾತ್ರಿ